ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಪರಂ ಶಾಂತಿಯ ಕಂಪನ ಅಥವಾ ವೈಬ್ರೇಷನ್ ಹಾಗೂ ಪರಂ ಶಾಂತಿಯ ವಿಜ್ಞಾನವನ್ನು ತಿಳಿದುಕೊಳ್ಳೋಣ. ಸಂಕಲ್ಪ ಅಥವಾ ಕಂಪನವು ಈ ಸೃಷ್ಟಿಯ ಮೂಲ ಆಧಾರವಾಗಿದೆ ಮತ್ತು ಇದರ ನೇರ ಸಂಬಂಧವು ಮನುಷ್ಯನ ಆಲೋಚನೆಯೊಂದಿಗೆ ಅಂಟಿಕೊಂಡಿದೆ. ಆತ್ಮವು ಏನನ್ನು ಯೋಚಿಸುತ್ತದೆಯೋ ಅದೇ ಅದರೊಳಗೆ ಕಂಪನ ಮತ್ತು ಶಕ್ತಿಯ ರೂಪದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ನಂತರ ಅದೇ ಕಂಪನವು ಅದರ ಓರಾದ ಮಾಧ್ಯಮದಿಂದ ಹೊರಗಿನ ವಾತಾವರಣದಲ್ಲಿ ಹರಡಲು ಆರಂಭವಾಗುತ್ತದೆ. ಮನುಷ್ಯನ ಪ್ರತಿಯೊಂದು ಆಲೋಚನೆ, ಇಚ್ಛೆ, ಭಾವನೆ, ಭಾವನಾತ್ಮಕ ಉದ್ವೇಗ ಮತ್ತು ಸಂಕಲ್ಪವು ಒಂದು ಸೂಕ್ಷ್ಮ ಕಂಪನದ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ. ಇದೇ ಕಂಪನಗಳು ಮುಂದೆ ಹೋಗಿ ವಾಯುಮಂಡಲವನ್ನು ತುಂಬಿಕೊಳ್ಳುತ್ತವೆ ಮತ್ತು ಅದರ ಮೇಲೆ ಪ್ರಭಾವವನ್ನು ಸಹ ಬೀರುತ್ತವೆ. ಈ ದೃಷ್ಟಿಯಿಂದ ನೋಡಿದರೆ ವಾಯುಮಂಡಲವು ಕೇವಲ ಗಾಳಿ ಅಥವಾ ಭೌತಿಕ ತತ್ವಗಳ ಮಿಶ್ರಣವಲ್ಲ, ಬದಲಿಗೆ ಅದರಲ್ಲಿ ಮನುಷ್ಯರ ಆಲೋಚನೆಗಳ ಸೂಕ್ಷ್ಮ ದಾಖಲೆಗಳು ಸಂಚಿತವಾಗಿರುತ್ತವೆ. ಯಾವಾಗ ಮನುಷ್ಯನು ಸಕಾರಾತ್ಮಕ, ಶುದ್ಧ ಮತ್ತು ಶಾಂತ ವಿಚಾರಗಳನ್ನು ಉತ್ಪತ್ತಿ ಮಾಡುತ್ತಾನೆಯೋ ಆಗ ವಾತಾವರಣವು ಸಹ ಹಗುರ, ಸ್ವಚ್ಛ ಮತ್ತು ಸಮತೋಲನದಿಂದ ನಿರ್ಮಾಣಗೊಳ್ಳುತ್ತಾ ಹೋಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಯಾವಾಗ ಮನುಷ್ಯನ ವಿಚಾರಗಳು ನಕಾರಾತ್ಮಕವಾಗಿರುತ್ತವೆಯೋ, ಉದಾಹರಣೆಗೆ ಕ್ರೋಧ, ಭಯ, ದ್ವೇಷ, ದುಃಖ ಅಥವಾ ಅಶಾಂತಿ, ಆಗ ಅದೇ ಕಂಪನಗಳು ವಾತಾವರಣವನ್ನು, ವಾಯುಮಂಡಲವನ್ನು ಭಾರವಾಗಿ, ಅಶಾಂತವಾಗಿ, ವಾತಾವರಣವು ಸಮತೋಲನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತವೆ. ಆದ್ದರಿಂದ ಕಂಪನಗಳು ಅಥವಾ ವೈಬ್ರೇಷನ್ಗಳು ಕೇವಲ ವೈಯಕ್ತಿಕ ಅನುಭವಕ್ಕೆ ಮಾತ್ರ ಸೀಮಿತವಾಗಿರದೆ ಅವು ಸಾಮೂಹಿಕ ಸೃಷ್ಟಿಯ ನಿರ್ಮಾಣ ಮತ್ತು ಪರಿವರ್ತನೆಗೆ ಕಾರಣವಾಗಿವೆ. ವೈಬ್ರೇಷನ್ನ ಸಂಬಂಧವು ಪಂಚತತ್ವಗಳೊಂದಿಗೂ ಆಳವಾಗಿ ಜೋಡಿಸಲ್ಪಟ್ಟಿವೆ. ವಿಶೇಷವಾಗಿ ವಾಯು ತತ್ವವು ಕಂಪನದ ಪ್ರಸಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಅದೇ ಮಾಧ್ಯಮದ ಮೂಲಕ ಈ ತರಂಗಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪುತ್ತಿರುತ್ತವೆ. ಆದರೆ ವೈಬ್ರೇಷನ್ಗಳು ಕೇವಲ ವಾಯುವಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾವಾಗ ವಿಚಾರಗಳು ನಕಾರಾತ್ಮಕವಾಗಿರುತ್ತವೆಯೋ ಆಗ ಅವುಗಳಲ್ಲಿ ವಾಯುವಿನೊಂದಿಗೆ ಅಗ್ನಿತತ್ವದ ತೀವ್ರತೆಯು ಸಹ ಸೇರಿಕೊಳ್ಳುತ್ತದೆ. ಇದರಿಂದ ವಾಯುಮಂಡಲದಲ್ಲಿ ಉಷ್ಣತೆ, ಅಶಾಂತಿ ಮತ್ತು ಅಸ್ಥಿರತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಯಾವಾಗ ವಿಚಾರಗಳು ಶುದ್ಧ ಮತ್ತು ಸಕಾರಾತ್ಮಕವಾಗಿರುತ್ತವೆಯೋ ಆಗ ವಾಯುಮಂಡಲದೊಂದಿಗೆ ಆಕಾಶ ತತ್ವದ ಸೂಕ್ಷ್ಮತೆ ಮತ್ತು ಶಾಂತಿಯ ಪ್ರಭಾವವು ಸಹ ಹೆಚ್ಚುತ್ತಾ ಹೋಗುತ್ತದೆ. ಇದರಿಂದ ವಾಯುಮಂಡಲ ಇನ್ನೂ ಹೆಚ್ಚು ಹಗುರ ಮತ್ತು ಸಮತೋಲನವಾಗುತ್ತಾ ಹೋಗುತ್ತದೆ. ಬಾಪೂಜಿಯವರ ಜ್ಞಾನದಲ್ಲಿ ಭೂಮಿಯ ವಾತಾವರಣವು ತುಲನಾತ್ಮಕವಾಗಿ ಭಾರವಾಗಿದೆ ಎಂದು ತಿಳಿಸಲಾಗುತ್ತದೆ, ಏಕೆಂದರೆ ಇಲ್ಲಿ ನಕಾರಾತ್ಮಕ ಮತ್ತು ಮಿಶ್ರಿತ ಕಂಪನಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾಗಿವೆ. ನಾವು ಮೇಲಿನ ಲೋಕಗಳ ಕಡೆಗೆ ಸಾಗಿದಂತೆಲ್ಲ ಆಕಾಶ ತತ್ವದ ಪ್ರಧಾನತೆಯು ಹೆಚ್ಚುತ್ತಾ ಹೋಗುತ್ತದೆ ಮತ್ತು ವಾಯು ಹಾಗೂ ಅಗ್ನಿ ತತ್ವದ ಸಮತೋಲನವು ಬದಲಾಗುತ್ತಾ ಹೋಗುತ್ತದೆ. ಭೂಮಿಯಿಂದ ಮೇಲೆ ಹೋದಂತೆಲ್ಲ ಗುರುತ್ವಾಕರ್ಷಣೆ ಪ್ರಭಾವವು ಕಡಿಮೆಯಾಗುತ್ತದೆ ಮತ್ತು ಸೂಕ್ಷ್ಮತೆಯು ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ಮೇಲಿನ ಲೋಕಗಳ ವೈಬ್ರೇಷನ್ಗಳು ಹೆಚ್ಚು ಶಾಂತ, ಸ್ಥಿರ ಮತ್ತು ಸೂಕ್ಷ್ಮವಾಗಿ ಅನುಭವಕ್ಕೆ ಬರುತ್ತವೆ. ಈ ಸಂದರ್ಭದಲ್ಲಿ ಪರಮ ಶಾಂತಿಯ ಮಹತ್ವ ಅತ್ಯಂತ ಆಳವಾಗಿ ಅನುಭವಕ್ಕೆ ಬರುತ್ತದೆ. ಪರಮ ಶಾಂತಿಯು ಕೇವಲ ಒಂದು ವಿಚಾರ, ಒಂದು ಭಾವನೆಯಲ್ಲ, ಬದಲಿಗೆ ಇದು ಅತ್ಯಂತ ಉನ್ನತ ಮಟ್ಟದ ಶಕ್ತಿ ಅಥವಾ ಸ್ಪಂದನವಾಗಿದೆ. ಇದು ನೇರವಾಗಿ ಆತ್ಮದ ಸ್ಥಿತಿ ಮತ್ತು ಪರಂಧಾಮದ ಚೇತನದೊಂದಿಗೆ ಬೆಸೆಯಲ್ಪಟ್ಟಿದೆ. ಯಾವಾಗ ಆತ್ಮವು ಆತ್ಮಸ್ವರೂಪದಲ್ಲಿ ಸ್ಥಿತವಾಗಿ ಪರಮ ಶಾಂತಿ ಸಂಕಲ್ಪದಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆಯೋ ಆಗ ಅದು ಅತ್ಯಂತ ಶುದ್ಧ ಮತ್ತು ಶಕ್ತಿಶಾಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಈ ವೈಬ್ರೇಷನ್ ಅಥವಾ ಶಕ್ತಿಯು ಸಾಧಾರಣ ವಿಚಾರಗಳಿಗೆ ಹೋಲಿಸಿದರೆ ಈ ವೈಬ್ರೇಷನ್ ಹೆಚ್ಚಿನ ಮಟ್ಟಿಗೆ ಸೂಕ್ಷ್ಮ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ. ಪರಮಶಾಂತಿಯ ಈ ಶಕ್ತಿಯು ಎಲ್ಲಕ್ಕಿಂತ ಮೊದಲು ಆತ್ಮದ ಒಳಗಿನ ಮಟ್ಟಗಳನ್ನು, ಅಂದರೆ
ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಶಾಂತ ಹಾಗೂ ಸಮತೋಲನದಲ್ಲಿ ಇಡುತ್ತದೆ. ಇದರ ನಂತರ ಆ ಕಂಪನಗಳು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವನ್ನು ಪ್ರಭಾವಕ್ಕೆ ಒಳಗು ಮಾಡುತ್ತಾ ಓರಾದಲ್ಲಿ ಹರಡುತ್ತವೆ. ನಂತರ ವಾಯುಮಂಡಲದಲ್ಲಿ ತುಂಬಿಕೊಳ್ಳುತ್ತವೆ. ಇಂತಹ ಸ್ಪಂದನಗಳು ಅಥವಾ ಶಕ್ತಿಗಳು ನಿರಂತರವಾಗಿ ಉತ್ಪತ್ತಿಯಾಗುತ್ತಾ ಹೋದಾಗ ಅವು ವಾಯುಮಂಡಲದಲ್ಲಿ ಸಂಗ್ರಹವಾಗಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಿಧಾನವಾಗಿ ಕಡಿಮೆ ಮಾಡಲು ಆರಂಭಿಸುತ್ತವೆ ಮತ್ತು ಅದರ ಜಾಗದಲ್ಲಿ ಶುದ್ಧತೆ, ಸಮತೋಲನವನ್ನು ಕಾಪಾಡುತ್ತವೆ. ಈ ಪ್ರಕಾರವಾಗಿ ವೈಬ್ರೇಷನ್ ವಿಜ್ಞಾನವು ಕೇವಲ ವಿಚಾರಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಮಾತ್ರ ತಿಳಿಸುವುದಿಲ್ಲ, ಬದಲಿಗೆ ಪರಮಶಾಂತಿ ಸಂಕಲ್ಪದ ಮಾಧ್ಯಮದಿಂದ ಈ ಸ್ಥೂಲ ಸೃಷ್ಟಿಯ ಕಂಪನಗಳನ್ನು ಸರ್ವೋಚ್ಚ ಮಟ್ಟಕ್ಕೆ ಎತ್ತಿ ಇಡೀ ವಾತಾವರಣ ಮತ್ತು ಸೃಷ್ಟಿಯಲ್ಲಿ ನಕಾರಾತ್ಮಕ ಪರಿವರ್ತನೆಯನ್ನು ಹೇಗೆ ತರಬಹುದು ಎಂಬುದನ್ನು ಸಹ ಸ್ಪಷ್ಟಪಡಿಸುತ್ತದೆ. ಇದೇ ಕಾರಣಕ್ಕಾಗಿ ಪರಮಶಾಂತಿಯನ್ನು ಕೇವಲ ಶಾಂತಿಯ ಅನುಭವ ಮಾತ್ರವಲ್ಲದೆ ಒಂದು ಪರಿವರ್ತನಾ ಶಕ್ತಿ ಎಂದು ಪರಿಗಣಿಸಲಾಗಿದೆ. ಇದು ವೈಯಕ್ತಿಕ ಮಟ್ಟದಿಂದ ಹಿಡಿದು ಜಾಗತಿಕ ಮತ್ತು ಬ್ರಹ್ಮಾಂಡದ ಮಟ್ಟದವರೆಗೆ ಪ್ರಭಾವವನ್ನು ಉಂಟು ಮಾಡುವಂತಹ ಕಂಪನವಾಗಿದೆ. ಪರಂ ಶಾಂತಿ.